ಪೊಲೀಸರಿಗೆ ಗೊತ್ತಿರುತ್ತೆ ಇದು ಯಾರು ಮಾಡಿದ್ರು ಅಂತ. ಯಾರು ಮಾಡಿದರೆ ಇದು ಆಕ್ಸಿಡೆಂಟ್ ಅಲ್ಲ, ಬೇಕಂತಾನೆ ಹಿಟ್ ಮಾಡಿ ಹೋಗಿರೋದು ಅಂತ ಹೇಳಿ ಅಲ್ಲಿನ ಪೊಲೀಸೇ ಅನೀಶ್ ಅವ್ರಿಗೆ ಹೇಳ್ತಾರಂತೆ. ಮಾನವೀಯತೆ ಇರುವವರ ಆಕ್ರೋಶ. ಸ್ನೇಹಿತರೆ ನಮಸ್ಕಾರ, ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯದ ಧರ್ಮಸ್ಥಳದ ಸರಣಿ ಕೊಲೆ ಮತ್ತೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ, ಅಂತಾರಾಷ್ಟ್ರದ ಮಟ್ಟಿಗೆ ಸಂಚಲನ ಮೂಡಿಸಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ದಕ್ಷ IPS ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ 4 ಜನರನ್ನ ಒಳಗೊಂಡ SIT ತಂಡ ಕೂಡ ರಚನೆ ಆಗಿದೆ. ಅವರು ಇವತ್ತು ಧರ್ಮಸ್ಥಳದ ಕಡೆಗೆ ಪಯಣ ಬೆಳೆಸ್ತಾರೆ. ಇವತ್ತಿಂದ ಅಧಿಕೃತವಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ನ್ಯೂಸ್ ಇತ್ತು. ಆದ್ರೆ ಇದೀಗ ತಾನೇ ಬಂದಂತ ಒಂದು ಸುದ್ದಿ ಪ್ರಕಾರ ಇನ್ನ ಒಂದು ಮೀಟಿಂಗ್ ನಡೆಯಲಿದೆ ಬೆಂಗಳೂರಿನಲ್ಲಿ. ಅವರ ಸಭೆಗಳನ್ನ ನಡೆಸ್ಬಿಟ್ಟು, ಮಾತುಕತೆ ನಡೆಸ್ಬಿಟ್ಟು ನಾಳೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ನಾವು ಅವರು ಫಸ್ಟ್ ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಹಲವಾರು ರೆಕಾರ್ಡ್ ಗಳನ್ನ ಚೆಕ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು ವಿಷಯ ಬಹಳ ದೊಡ್ಡದು. 20 ವರ್ಷಗಳಲ್ಲಿ ಅನ್ಯಾಚುರಲ್ ಡೆತ್ ಏನ್ ರೆಕಾರ್ಡ್ ಆಗಿದೆ, ಅಸಹಜ ಸಾವುಗಳು ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಇದೆ, ಅದನ್ನೆಲ್ಲ ತೆಗ್ಸಿ ನೋಡ್ಬೇಕು. ತುಂಬಾ ಕೆಲಸ ಇದೆ. ಇದು ಅನ್ಕೊಂಡಷ್ಟು ಬೇಗ ಆಗುವಂತ ಕೆಲಸ ಅಲ್ಲ. ಇದಕ್ಕೆ ನಮ್ಮ ಗೃಹ ಮಂತ್ರಿಯಾದ ಪರಮೇಶ್ ಅವರು ಕೊಟ್ಟಿರುವ ಗಡುವು ಏನು, ಒಂದು ಡೆಡ್ ಲೈನ್ 3 ತಿಂಗಳೊಳಗಡೆ ಈ ಕೇಸ್ ನ ಸಾಲ್ವ್ ಮಾಡ್ಬಿಟ್ಟು ರಿಪೋರ್ಟ್ ನ ಗವರ್ಮೆಂಟ್ ಗೆ ತಲುಪಿಸಬೇಕು ಅಂತ. ಸೊ ನೋಡೋಣ. ನಮ್ಮ ಅಧಿಕಾರಿಗಳು 4 ಜನ ದಕ್ಷ ಮತ್ತೆ ತುಂಬಾ ಇಂಟೆಲಿಜೆಂಟ್ ಆಫೀಸರ್ ನ ಹುಡುಕಿ ಹಾಕಿದ್ದಾರೆ. ಇವರು ಆದಷ್ಟು ಬೇಗ ನ್ಯಾಯವನ್ನ ಕೆದಕಿ ಹೊರ ತೆಗಿತಾರೆ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯ ಮತ್ತೆ ಯಾರ್ಯಾರು ನ್ಯಾಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಿದ್ದಾರೆ ಅವರೆಲ್ಲ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ SIT ತಂಡದ ಬಗ್ಗೆ ಸ್ವಲ್ಪ ಹಂಗೆ ಮೇಲೆ ಮೇಲೆ ನೋಡ್ತಾ ಹೋಗೋದಾದ್ರೆ, ಒಂದು ವಿಷಯ ಇವತ್ತೊಂದು ನನಗ್ ತುಂಬಾ ಪರ್ಸನಲಿ ಖುಷಿ ಆಗಿದ್ದು ಅಂದ್ರೆ, ನಾಳೆ ದಿನ ಮಾತು ಬರ್ಬಾರ್ದು. ನಿಮ್ಮೆಲ್ಲರಿಗೂ ಇವಾಗಲೇ ಗೊತ್ತು, ಇದು ತುಂಬಾ ಪ್ರಭಾವದ ಒಂದು ಕೇಸ್. ಅಂದ್ರೆ ಈ ಕೇಸ್ ನ ಮುಚ್ಚಾಕ್ಲಿಕ್ಕೆ, ಸಾಕ್ಷಿಯನ್ನ ನಾಶ ಮಾಡ್ಲಿಕ್ಕೆ, ಏನು ಒಂದು ಫಿಲ್ಮ್ ಅಲ್ಲಿ ಯಾವ ತರ ನಡೆಯುತ್ತೆ ಇನ್ಫ್ಲುಯೆನ್ಸ್, ಅದೆಲ್ಲದೂ ಕೂಡ ಈ ಒಂದು ಕೇಸ್ ನಲ್ಲಿ ಇದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ತಪ್ಪಾಗೋದಿಲ್ಲ. ಅದಕ್ಕೋಸ್ಕರ ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರವನ್ನ ತಗೊಂಡಿದೆ SIT ನ ಲೀಡ್ ಮಾಡ್ತಿರುವಂತಹ ತಂಡದ ಸದಸ್ಯರುಗಳು. ಏನಂತ ಅಂದ್ರೆ, ಅವಶ್ಯ ಇರುವಂತ 20 ಜನರ ಒಂದು ತಂಡವನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಕೇಸ್ ನ ಸಾಲ್ವ್ ಮಾಡ್ಲಿಕ್ಕೆ ಮತ್ತೆ ಇನ್ವೆಸ್ಟಿಗೇಷನ್ ನ ನಡೆಸಲಿಕ್ಕೆ. ಏನಪ್ಪಾ ಅಂತ ಹೇಳಿದ್ರೆ, ಅವರು ಯಾವ ತರ ನೋಡಿ, ಟ್ರಾನ್ಸ್ಪರೆನ್ಸಿ ಇರಬೇಕು, ಪಾರದರ್ಶಕತೆ ಇರಬೇಕು ಈ ಒಂದು ಕೇಸಲ್ಲಿ. ನಾಳೆ ದಿನ ಯಾವುದೇ ತರದ ಮಾತು ಬರಬಾರ್ದು ಅಂತ ಹೇಳಿ ಧರ್ಮಸ್ಥಳ ಆಸುಪಾಸಿನಲ್ಲಿ ಇರುವಂತಹ ಯಾವುದೇ ಸ್ಟೇಷನ್ ಅಲ್ಲಿರುವಂತಹ ಯಾವುದೇ ಪೊಲೀಸ್ ಆಫೀಸರ್ ಗಳನ್ನ ಇದಕ್ಕೆ ಹಾಕೊಂಡಿಲ್ಲ. ಅವರು ಏನ್ ಮಾಡಿದ್ದಾರೆ, ಚಿಕ್ಕಮಗಳೂರು ಹಾಗೂ ಉಡುಪಿ ಡಿಸ್ಟಿಕ್ ನ ಬೈಂದೂರು ಮತ್ತೆ ಉತ್ತರ ಕನ್ನಡ ಈ ಭಾಗದ ಆಫೀಸರ್ ಗಳನ್ನ ಸೆಲೆಕ್ಟ್ ಮಾಡಿ, ಅಂದ್ರೆ ಅಲ್ಲಿ SP ಗ್ರೇಡ್ ಇಂದ ಹಿಡಿದು ಕಾನ್ಸ್ಟೇಬಲ್ ತನಕನು ಈ ಒಂದು 20 ಜನರ ತಂಡಲ್ಲಿದೆ. ಆಲ್ರೆಡಿ ಫಾರ್ಮ್ ಮಾಡಾಗಿದೆ, ಯಾವ ಆಫೀಸರ್ ಅಂತಾನು ಲಿಸ್ಟ್ ಇದೆ. ಏನು ನಿಮಗೆ ಆಗ್ಲೇ ಗೊತ್ತಿರುವಂತ ವಿಷಯ, ಭೀಮಾ ಅಂತ ಒಬ್ಬ ಸ್ವಯಂ ಪ್ರೇರಿತ ಸಾಕ್ಷಿ ಹೇಳಲಿಕ್ಕೆ ಬಂದಿರುವಂತನು ತಾನೇ ನನ್ನ ಕೈಯಾರೆ ರಾಶಿ ಹೆಣಗಳನ್ನ ಹೂತಿದ್ದೀನಿ 1998ರಿಂದ 2014ನೇ ಇಸ್ವಿ ತನಕ ಅಂತ ಎಂದು ಹೇಳಿಕೆ ಕೊಟ್ಟಿದ್ದಾನೆ. ಅವನನ್ನ ಇನ್ವೆಸ್ಟಿಗೇಷನ್ ಮಾಡಿ ವಿಚಾರಣೆ ಸ್ಟೇಟ್ಮೆಂಟ್ ಗಳನ್ನ ತಗೊಂಡು ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಎಕ್ಸಿಬಿಷನ್ ಅಂತ ನಾವ್ ಏನ್ ಕರಿತೀವಿ, ಹೂತಿಟ್ಟಿರುವ ಆ ಒಂದು ಅಸ್ಥಿ ಪಂಜರಗಳಿಗೆ ಏನ ತುಂಬಾ ವರ್ಷಗಳು ಕಳೆದು ಅಲ್ಲಿ ಮೂಳೆ ಬಿಟ್ಟರೆ ನಿಮಗೆ ಬೇರೆ ಏನೂ ಸಿಗಲ್ಲ. ಸೊ ಹಾಗಾಗಿ ಆ ಒಂದು ಡಿಗ್ಗಿಂಗ್ ನ ಸ್ಟಾರ್ಟ್ ಮಾಡುವ ಒಂದು ಪ್ರಕ್ರಿಯೆ ಕೂಡ ಬೇಗನೆ ಶುರು ಆಗಬಹುದು. ಚಾಲೆಂಜ್ ಇದೆ SIT ಗೆ. ಸೊ ಇದನ್ನ ಯಾವ ತರ ಬಗೆಹರಿಸ್ತಾರೆ, ಈ ಚಾಲೆಂಜ್ ಯಾವ ತರ ಫೇಸ್ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕು. ಒಟ್ನಲ್ಲಿ ನಮಗ್ ಬೇಕಾಗಿರೋದು ನ್ಯಾಯ. ಏನು ಒಂದು ನರಮೇಧನೆ ನಡೆದೋಗಿದೆ, ಒಂದು ಹಿಂದೂ ಧರ್ಮದ ಧಾರ್ಮಿಕ ಪವಿತ್ರವಾದಂತಹ ಸೇಕ್ರೆಡ್ ಪ್ಲೇಸ್ ಅಂತ ಏನು ಕರಿತೀವಿ, ಅಲ್ಲಿ ಒಂದು ಈ ಆರೋಪ ಬಂದಿರದೆ ಮೊದಲನೇ ಬಾರಿಗೆ ಒಂದು ದೊಡ್ಡ ತಲೆ ತಗ್ಗಿಸುವಂತ ವಿಷಯ ಅಂತಾನೆ ಹೇಳ್ಬೋದು. ಅದು ಅವ್ರು ಮಾಡಿದರೆ ಇವ್ರು ಮಾಡಿದರೆ ಅಂತ ತುಂಬಾ ಹೆಸರುಗಳು, ಊಹಾಪೋಹಗಳು ಬರ್ತಾ ಇದಾವೆ. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ಕೋರ್ಟ್ ಅಲ್ಲಿ ಪ್ರೂವ್ ಆಗೋ ತನಕ SIT ನೀಟಾಗಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಅಂತವರ ಮೇಲೆ ಹೇಳೋ ತನಕ ಅವರ ಹೆಸರುಗಳನ್ನ ತಗೊಳೋದು ಬೇಡ. ಏನಕ್ಕಂದ್ರೆ ಎಲ್ಲೂ ಪ್ರೂವ್ ಆಗದೆ ನಾವು ಒಂದು ಈ ತರ ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ನೇಮ್ ಗಳನ್ನ ತಗೊಂಡ್ ಬರೋದು ತಪ್ಪು. ಸೊ ಅದಕ್ಕೋಸ್ಕರ ಗೊತ್ತು ಎಲ್ಲರಿಗೂ ಯಾರು ಮಾಡಿದ್ರೆ ಅನ್ನೋದು, ನಾವಿಲ್ಲಿ ಹೆಸರನ್ನ ಬಹಿರಂಗ ಪಡಿಸೋದು ಬೇಡ ಅಂತ ಹೇಳ್ತಾ ಮುಂದಿನ ವಿಷಯನ ನೋಡೋಣ ಬನ್ನಿ. ಇನ್ನು ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಲಾರಿ ಚಾಲಕ ಬಿಚ್ಚಿಟ್ಟಂತಹ ಅವನು ಕಣ್ಣಾರೆ ಕಂಡಂತಹ ಒಂದು ದೃಶ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಅದೇ ತರದ ಮತ್ತೊಂದು ಅಂದ್ರೆ, ದಿನ ಕಳೆದಂತೆ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟು ದಿನ ಹೆದರ್ಕೊಂಡು ಸುಮ್ಮನೆ ಇದ್ದವರೆಲ್ಲ ಓಕೆ ನಾವು ಮಾತಾಡೋಣ, ನಮ್ಗಾಗಿರೋ ಅನ್ಯಾಯನ ಕೂಡ ಹೇಳ್ಕೊಳ್ಳೋಣ ಅಂತೇಳಿ ಮುಂದೆ ಬರ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಕೇರಳದಲ್ಲಿ ಒಂದು ದೂರು ದಾಖಲಾಗಿದೆ. ಒಂದು ಮೂಲತಃ ಕೇರಳದ ವ್ಯಕ್ತಿ, ಅವರು ಧರ್ಮಸ್ಥಳದಲ್ಲಿ ವಾಸ ಇದ್ರಂತೆ. ಅವರ ತಾತ ಬಂದು ಧರ್ಮಸ್ಥಳದಲ್ಲಿ ಸುಮಾರು 60 ವರ್ಷಗಳ ಹಿಂದೆನೆ ಮನೆ ಎಲ್ಲ ಕಟ್ಕೊಂಡು ಅಲ್ಲೇ ಜೀವನ ನಡೆಸ್ತಾ ಇದ್ರು. ಸರಿ ಸುಮಾರು ಒಂದು 40 ಎಕರೆ ಜಾಗ ಇತ್ತು. ಅಲ್ಲಿ ನನಗೆ ಯಾವ ತರ ಅನ್ಯಾಯ ಆಗಿದೆ, ಏನು ಕತೆ ಅಂತ ಅವನು ನಿನ್ನೆ ಒಂದು ದೂರನ್ನ ಕೊಟ್ಟಿರ್ತಾನೆ. ಅವನು ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಈಗ ಅದು ಕರ್ನಾಟಕಕ್ಕೂ ಬಂದಿದೆ. ಸೊ ಅದು ಮುಂದೆ ಏನಾಗತ್ತೆ ಅಂತ ಕಾದ್ ನೋಡೋಣ. ಇನ್ನೂ ಒಂದು ದಿನ ಕಳೆದಂತ ಯಾವ್ಯಾವ ತರ ಪ್ರಕರಣಗಳು ಬರ್ಬೋದೋ ಗೊತ್ತಿಲ್ಲ.
ನಮಗೆ ಗೊತ್ತಿರೋಂಗೆ ಈಗ ಹಲವಾರು ಕೇಸ್ಗಳಿದಾವೆ. ಸೌಜನ್ಯ ಕೇಸ್ ಇದೆ. ಇವಾಗ ಆ SIT ಒಳಗಡೆ ಸೌಜನ್ಯ ಕೇಸ್ ಬರೋದಿಲ್ಲ. ಇದು ನಿಮ್ಮೆಲ್ಲರಿಗೆ ಒಂದು ಕ್ಲಾರಿಟಿ ಇರ್ಲಿ. SIT ಅಂಡರ್ಲಿ ಸೌಜನ್ಯ ಕೇಸ್ ಬರೋದಿಲ್ಲ. ಸೌಜನ್ಯ ಕೇಸು ಮತ್ತೆ ರಿಓಪನ್ ಮಾಡ್ಬೇಕು ಅಂದ್ರೆ ಸೌಜನ್ಯನ ಪೋಷಕರು, ಏನು ಸೌಜನ್ಯ ತಾಯಿ ತಂದೆ ಇದ್ದಾರೆ, ಅವರು ಮತ್ತೆ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ನಮ್ಗೆ ಅದು ಸಂತೃಪ್ತಿ ತಂದಿಲ್ಲ, ಮತ್ತೆ ಕೂಡ ಡೌಟ್ ಇದೆ, ತನಿಖೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿ ಮತ್ತೆ ರಿಓಪನ್ ಮಾಡ್ಬೇಕು. ಬಟ್ ಈಗ ಫಾರ್ಮ್ ಮಾಡಿರೋ SIT ಮೈನ್ಲಿ ಫೋಕಸಿಂಗ್ ಟುವರ್ಡ್ಸ್ ಯಾವ ಕಡೆಗೆ ಅಂತ ಹೇಳಿದ್ರೆ, ಭೀಮಾ ಅಂತ ವ್ಯಕ್ತಿ ಬಂದ್ಬಿಟ್ಟು ಹೇಳಿದ್ದಾನಲ್ವಾ, 1998ರಿಂದ 2014 ಇಸ್ವಿವರೆಗೆ ನಾನಲ್ಲಿ ನೇತ್ರಾವತಿ ಭಾಗದಲ್ಲಿ ಕ್ಲೀನ್ ಮಾಡುವ ಕೆಲಸವನ್ನ ಮಾಡ್ತಿದ್ದೆ. ಸೊ ಆಗ ನನ್ನ ಕೈಯಲ್ಲಿ ಹಲವಾರು ಸತ್ತೋಗಿರೋ ಹೆಣಗಳನ್ನ ಏನು ಪೊಲೀಸರೇ ನಿಂತು ಬಿಟ್ಟು ಅಥವಾ ಹೈ ಪ್ರೊಫೈಲ್ ಅವರು ಹೋಲಿಸಿದ್ದಾರೆ ಅಂತ ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದನ್ನ ಭೇದಿಸಲು ಮಾತ್ರ ಈಗ ಮಾಡಿರೋ SIT. ಇದಕ್ಕೆ ಸೌಜನ್ಯ ಪ್ರಕರಣ ಒಳಗಡೆ ಬರಲ್ಲ. ಅದು ಮುಂದೆ ಯಾವ ತರ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ, ಅದಕ್ಕೆ ಸೌಜನ್ಯ ಹೋರಾಟಗಾರರು ಕಾದ್ ನೋಡ್ಬೇಕಾಗಿದೆ. ಮುಂದೆ ಯಾವ ತರ ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನಾನು ಏನ್ ಹೇಳ್ತಾ ಇದ್ದೆ ನಿಮ್ಗೆ, ಕೇರಳದಲ್ಲಿ ಒಬ್ಬ ಮೂಲತಃ ಕೇರಳದ ವ್ಯಕ್ತಿ ಬಂದು ಧರ್ಮಸ್ಥಳದಲ್ಲಿ ವಾಸವಾಗಿದ್ದರು ಒಂದು ದೂರು ಕೊಟ್ಟಿದ್ದಾರೆ. ಏನಾಗಿದೆ, ಅವ್ರಿಗೂ ಧರ್ಮಸ್ಥಳಕ್ಕೂ ಏನ್ ನಂಟು, ಅವ್ರದ್ದು ಏನು ಉಲ್ಲೇಖ ಮಾಡಿದ್ದಾರೆ, ನನ್ನ ಹತ್ರ ಒಂದು ಕಾಪಿ ಇದೆ ಅದರದ್ದು, ಅವ್ರದ್ದು ಕಂಪ್ಲೇಂಟ್ ಆಸ್ ಇಟ್ ಈಸ್ ನಿಮ್ಮ ಮುಂದೆ ಇಡ್ತೀನಿ, ದಯವಿಟ್ಟು ನೋಡಿ. ಕೇರಳದ ಕಣ್ಣೂರ್ನಲ್ಲಿ ಇರುವಂತಹ ತಲಿಪರಂಬ ಸ್ಟೇಷನ್ ನಲ್ಲಿ ಒಂದು ದೂರು ದಾಖಲಾಗಿದೆ. ಆ ದೂರನ್ನ ಕೊಟ್ಟವರು ಅನೀಶ್ ಅಂತ. ಏನು ದೂರು ದಾಖಲಾಗಿದೆ, ಯಾವ ವಿಷಯದ ಬಗ್ಗೆ ಅವರು ಹೇಳಿದ್ದಾರೆ ಅಂತ ಹೇಳಿ ಈಗ ನೋಡೋಣ ಬನ್ನಿ. ಅನೀಶ್ ಅವ್ರ ತಾತ ಜೋಸೆಫ್ ಅವರು ಕೇರಳದಿಂದ ಧರ್ಮಸ್ಥಳಕ್ಕೆ ವಲಸೆ ಬಂದಿರ್ತಾರೆ. ಅಲ್ಲಿ ಒಂದು ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಆಗ ಎಲ್ಲರೂ ಸರ್ಕಾರಿ ಜಮೀನಲ್ಲಿ ಕೃಷಿ ಮಾಡುವಂತೆ ಇವರು ಕೂಡ ಸರ್ಕಾರಿ ಜಮೀನಿನಲ್ಲಿ ಕೃಷಿ ಮಾಡ್ತಾ ಇದ್ರು. 20ಕ್ಕೂ ಹೆಚ್ಚು ಎಕರೆಯಲ್ಲಿ ಕೃಷಿಯನ್ನ ಮಾಡ್ತಿದ್ರು. ಅಲ್ಲಿ ರಬ್ಬರ್ ಮತ್ತೆ ಭತ್ತ ಇವೆಲ್ಲವನ್ನು ಕೂಡ ಅವರು ಅಲ್ಲಿ ಬೆಳೀತಾ ಇದ್ರು ತಮ್ಮ ಕೃಷಿ ಜಾಗದಲ್ಲಿ. ಅಕ್ರಮ ಸಕ್ರಮದಲ್ಲಿ ಜಮೀನ್ ತಗೊಳ್ಳುವಂತದ್ದು, ಸೊ ಅದು ಕೂಡ ಶುರುವಾಗಿತ್ತು ಆ ಸಮಯದಲ್ಲಿ. ಅಲ್ಲಿನ ಸರ್ಕಾರಿ ಜಮೀನನ್ನು ಅಥವಾ ಒತ್ತುವರಿ ಜಮೀನನ್ನು ಯಾರು ಉಳುಮೆ ಮಾಡ್ತಿದ್ರು ಅವರ ಹೆಸರಿಗೆ ಮಾಡುವಂತಹ ಯೋಜನೆಗಳು, ಅಕ್ರಮ ಸಕ್ರಮ ಅಂದ್ರೆ ಯಾರು ಆ ಸರ್ಕಾರಿ ಜಮೀನಲ್ಲಿ ತಮ್ಮ ಹೆಸರು ಅಲ್ದಿದ್ರು ತಾವು ಅಲ್ಲಿ ಕೃಷಿಯನ್ನ ನಡೆಸಿದ್ರು, ಅದು ಅವ್ರ ಹೆಸರಿಗೆ ಮಾಡಬೇಕು ಅನ್ನೋ ಒಂದು ಯೋಜನೆ ಇತ್ತು. ಅನೀಶ್ ಅವರ ತಾತ ಜೋಸೆಫ್ ಅವರ ಹೆಸರಿಗೆ ಆ ಒಂದು ಉಳುಮೆ ಮಾಡ್ತಿರುವ ಜಮೀನು ಅವ್ರ ಹೆಸರಿಗೆ ಆಗತ್ತೆ. ಹಾಗೆ ಅವರಿಗೆ ಸಾಗೋಳಿ ಚೀಟಿ ಅಂತ ಕೊಡ್ತಾರೆ ಗೌರ್ಮೆಂಟ್ ಇಂದ. ಸೊ ಅದು ರಿಜಿಸ್ಟ್ರೇಷನ್ ಎಂಡೋಸ್ಮೆಂಟ್ ತರ, ಸೊ ಅದನ್ನ ಕೂಡ ಸಾಗೋಳಿ ಚೀಟಿ ಕೂಡ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಇದ್ದಂತಹ ಪ್ರಭಾವಿ ಹೈ ಪ್ರೊಫೈಲ್ ಜನರು ಈ ಒಂದು ಜೋಸೆಫ್ ಅವರ ಕೃಷಿ ಜಾಗ ಏನಿದೆ ಅವರ ಕಣ್ಣು ಅದರ ಮೇಲೆ ಬಿತ್ತು. ಹೀಗಾಗಿ ಜೋಸೆಫ್ ಅವರಿಗೆ ಒತ್ತಾಯಿಸೋಕೆ ಶುರು ಮಾಡ್ತಾರೆ, ಜಮೀನನ್ನ ಕೊಡಿ ಅಂತ ಹೇಳಿ. ಆದ್ರೆ ಜೋಸೆಫ್ ಅವರು ಅದಕ್ಕೆ ನಿರಾಕರಿಸ್ತಾರೆ. ಯಾವುದೇ ಕಾರಣಕ್ಕೂ ನಾನು ನನ್ನ ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿ ಅವರು ತಿರಸ್ಕರಣೆಯನ್ನ ಮಾಡ್ತಾರೆ. ಆಗ ಜೋಸೆಫ್ ಅವರ ಮೇಲೆ ಹಲ್ಲೆ ಆಗತ್ತೆ. ಅವರ ಮಕ್ಕಳೆಲ್ಲ ಯೋಚನೆ ಮಾಡ್ತಾರೆ, ಇದು ಯಾಕೋ ಸರಿ ಕಾಣ್ತಿಲ್ಲ ಅಂತ ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೊಂಡು ಇರ್ತಾರೆ. ಹೀಗಾಗಿ ಜಮೀನಿನ ಮಾರಾಟದ ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಕಡಿಮೆ ಪ್ರೈಸ್ಗೆ ಅವರು ಹೇಳಿದ ರೀತಿಯಲ್ಲಿ ಮಾರಾಟ ಮಾಡ್ತಾರೆ. 4 ಎಕರೆ ಅವ್ರ ಹೆಸರಿಗೆ ಆಗಿರೋದಿಲ್ಲ. 4 ಎಕರೆ ಏನು ಜಮೀನು ಇರುತ್ತೆ ಅದು ಅವ್ರ ಹೆಸರಿಗೆ ಆಗಿರೋದಿಲ್ಲ. ಹಾಗಾಗಿ ಆ ಒಂದು ಜಮೀನು ಹಾಗೆ ಉಳ್ಕೊಂಡಿರುತ್ತೆ, ಯಾರ ಹೆಸರಿಗೂ ಆಗಿರೋದಿಲ್ಲ, ಅಂಡರ್ ಗವರ್ನಮೆಂಟ್ ಹಾಗೆ ಉಳ್ಕೊಂಡಿರತ್ತೆ. ಆಗ ಅವರ ಮಗ ಜಿನ್ನಿ ಅಂತ ಅವ್ರು ಹೇಳ್ತಾರೆ, 4 ಎಕರೆ ಉಳ್ಕೊಂಡಿದೆಯಲ್ವಾ, ಅದಕ್ಕೆ ಅಕ್ರಮ ಸಕ್ರಮಕ್ಕೋಸ್ಕರ ಅರ್ಜಿ ಕೊಡ್ತಾರೆ. ಆಮೇಲೆ ಆ 4 ಎಕರೆ ಕೂಡ ಅವ್ರ ಹೆಸರಿಗೆ ಆಗತ್ತೆ. ಹಾಗೆ ಸಾಗೋಳಿ ಚೀಟಿಯನ್ನು ಕೂಡ ಕೊಡ್ಲಾಗತ್ತೆ. ಆಗ ಜಮೀನಿನ ಬೆಲೆ ಜಾಸ್ತಿ ಆಗ್ತಿರುತ್ತೆ. ಈ ಒಂದು ಸಂದರ್ಭದಲ್ಲೇ ಆ 4 ಎಕರೆ ಜಾಗದ ಮೇಲೂ ಆ ಪ್ರಭಾವಿಗಳು ಹಾಗೂ ಹೈ ಪ್ರೊಫೈಲ್ ಮನುಷ್ಯರ ಕಣ್ಣು ಬೀಳತ್ತೆ. ಆ ಉಳಿದಿರೋ 4 ಎಕರೆ ಕೂಡ ಅವ್ರ ಹೆಸರಿಗೆ ಆಗತ್ತಲ್ಲ, ಅದ್ರ ಮೇಲೂ ಅವ್ರ ಕಣ್ಣು ಬೀಳತ್ತೆ. ಆದರೆ ಜೋಸೆಫ್ ಅವರ ಮಗ ಚಿನ್ನಿ ಹಠ ಹಿಡಿದುಕೊಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಜಮೀನನ್ನು ಮಾರಾಟ ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ಅವರ ಕುಟುಂಬಕ್ಕೆ ಆ ದೊಡ್ಡ ವ್ಯಕ್ತಿಗಳು ಮಾಡಿದ ಅನ್ಯಾಯವನ್ನ ಮನಸ್ಸಿನಲ್ಲಿರುತ್ತೆ. ಹಾಗೆ ಚಿನ್ನಿಯ ಅಣ್ಣ ಆಗಿರುವಂತಹ KJ ಜಾಯ್, ಸೊ ಚಿನ್ನಿ ಅಣ್ಣ ಒಬ್ರು ಇರ್ತಾರೆ KJ ಜಾಯ್ ಅಂತ. ಸೊ ಅವರು ಕೂಡ ತಮ್ಮನ ಸಹಾಯಕ್ಕೆ ಬರ್ತಾರೆ. ಅವರು ಹೇಳ್ತಾರೆ, ನಾವು ಈ ಜಮೀನಿನ ಮೇಲೆ ಸಾಲ ಪಡೆಯೋಣ, ಹಾಗೆ ಜಮೀನಿಗೆ ಒಂದು ಅಧಿಕೃತೆ ಬರುತ್ತೆ, ಮತ್ತೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಮಾರುವುದು ಬೇಡ. ಆಗ ಈ ಜಮೀನಿನ ಮೇಲೆ ಕಣ್ಣು ಬಿದ್ದುವಂತಹ ಹೈ ಪ್ರೊಫೈಲ್ ಮತ್ತೆ ದೊಡ್ಡ ಮನುಷ್ಯರು ಏನಿರ್ತಾರೆ ಅವರಿಗೆ ವಿಪರೀತ ಕೋಪ ಬರುತ್ತೆ. ಈ ವಿಷಯವನ್ನ ತಿಳಿದ್ಬಿಟ್ಟು, ಸಿಗಲ್ಲಲ್ವಪ್ಪ, ಸಿಕ್ತಿಲ್ಲಲ್ಲ, ಭೂಮಿ ಕಬಳಿಸಕ್ ಸಿಕ್ತಿಲ್ಲಲ್ಲ ಅಂತ. ಮುಂದೇನಾಗತ್ತೆ ನೋಡಿ, KJ ಜಾಯ್ ಅವರು ಆಯುರ್ವೇದಿಕ್ ಮೆಡಿಸನ್ ನ ಕೊಡ್ತಾ ಇರ್ತಾರೆ. ಲೈಕ್ ಒಂದು ಈ ನಾಟಿ ವೈದ್ಯರ ಆ ತರ ಒಂದು ಆಯುರ್ವೇದಿಕ್ ಮೆಡಿಸನ್ ನ ಕೊಡ್ತಾ ಇರ್ತಾರೆ. ಆಯ್ತಾ, ದಿನಾಂಕ 5/4/2018 KJ ಜಾಯ್ ಅವರು ಕಾರ್ಕಳದ ಮುಂಡುಗೋಡು ಎಂಬ ಊರಿಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಮೆಡಿಸಿನ್ ಕೊಟ್ಟು ತಮ್ಮ ಹೊಂಡಾ ಶೈನ್ ಬೈಕ್ ನಲ್ಲಿ ವಾಪಸ್ ಬರ್ತಾ ಇರ್ತಾರೆ ಮನೆಗೆ, ಧರ್ಮಸ್ಥಳದ ಕಡೆ. ಮೂಡುಬಿದ್ರೆ ಬೆಳುವಾಯಿ ಊರಿನ ಹತ್ರ ಬರುವ ಸಂದರ್ಭದಲ್ಲಿ ಅಪರಿಚಿತ ವಾಹನ ಒಂದು ಅವರು ಹೋಗ್ತಿರುವಂತಹ ಹೊಂಡಾ ಶೈನ್ ಬೈಕ್ಗೆ ಡಿಕ್ಕಿ ಹೊಡೆದು ಹೋಗುತ್ತೆ. ಆಗ KJ ಜಾಯ್ ಅವರು ಪ್ರಾಣವನ್ನ ಆ ಟೈಮಲ್ಲೇ ಕಳ್ಕೊಂಡ್ಬಿಡ್ತಾರೆ.
ಅಲ್ಲಿ ದಾರಿ ಹೋಗೋನೊಬ್ಬ ನೋಡಿರ್ತಾನೆ, ಅವರು ಹೋಗಿ ಮೂಡುಬಿದ್ರೆಯಲ್ಲಿ ದೂರನ್ನ ಕೊಡ್ತಾರೆ, ಇದರ ಬಗ್ಗೆ ತನಿಖೆ ಆಗ್ತಾ ಇರತ್ತೆ. ಆದ್ರೆ ಏನು ಪ್ರಗತಿ ಮಾಹಿತಿ ಬರ್ತಾನೆ ಇಲ್ಲಲ್ಲ ಅಂತ ಹೇಳಿ ಅವರ ಮಗ ಅನೀಶ್ ಅವರಿಗೆ ಡೌಟ್ ಬಂದು ಅವರು ಮೂಡುಬಿದ್ರೆಯ ಸ್ಟೇಷನ್ಗೆ ಪದೇ ಪದೇ ಬಂದು ತನ್ನ ತಂದೆಯ ಕೇಸ್ ಬಗ್ಗೆ ಏನಾಯ್ತು ಹೇಳಿ ಅಂತ ಹೇಳಿ ಅಲ್ಲಿರುವ ಪೊಲೀಸ್ ಅವರಿಗೆ ಕೇಳ್ತಾರೆ. ಪೊಲೀಸ್ ಅವರು ಏನ್ ಮಾಡ್ತಾರೆ, ಆ ಘಟನೆ ನಡೆದಿರುವಂತಹ ಸಿಸಿಟಿವಿ ಫುಟೇಜ್ ನ ವಶಪಡಿಸಿಕೊಂಡಿರ್ತಾರೆ. ಸಿಸಿಟಿವಿ ಫುಟೇಜ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಡಿಕ್ಕಿ ಹೊಡೆದು ಹೋಗಿರೋದು ದಾಖಲಾಗಿರತ್ತೆ. ಇದು ಆಕ್ಸಿಡೆಂಟ್ ಅಲ್ಲ, ಬೇಕಂತಾನೆ ಮಾಡಿರುವಂತದ್ದು. ಇದರ ಬಗ್ಗೆ ಅನೀಶ್ಗೆ ಅಲ್ಲಿನ ಪೊಲೀಸರು ಯಾರು ಇದನ್ನ ಮಾಡಿದ್ದಾರೆ ಅಂತ ಹೇಳಿರುತ್ತಾರೆ. ಪೊಲೀಸರಿಗೆ ಗೊತ್ತಿರುತ್ತೆ ಇದು ಯಾರು ಮಾಡಿರೋ ಅಂತ. ಇದನ್ನ ಯಾರು ಮಾಡಿದರೆ ಇದು ಆಕ್ಸಿಡೆಂಟ್ ಅಲ್ಲ, ಬೇಕಂತಾನೆ ಹಿಟ್ ಮಾಡಿ ಹೋಗಿರೋದು ಅಂತ ಹೇಳಿ ಅಲ್ಲಿನ ಪೊಲೀಸೇ ಅನೀಶ್ ಅವ್ರಿಗೆ ಹೇಳ್ತಾರಂತೆ. ನೀನು ಅಂದ್ರೆ ಪೊಲೀಸ್ ಹೇಳುದು ಅನೀಶ್ಗೆ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು, ಇಲ್ಲ ಅಂದ್ರೆ ನಿನಗೂ ಇದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಅನೀಶ್ ಆ ವಿಷಯದ ಬಗ್ಗೆ ಮಾತನಾಡದೆ ಸುಮ್ನಾಗ್ಬಿಡ್ತಾರೆ ಹೆದರ್ಕೊಂಡು. ಈಗ ಏನು ಈ ಒಂದು ಧರ್ಮಸ್ಥಳ ಅನ್ನೋ ಪ್ರಕರಣ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡ್ತಿದೆ, ಎಲ್ಲರೂ ಬಂದು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ, SIT ಫಾರ್ಮ್ ಆಗಿದೆ. ಈಗ ಅವ್ರಿಗೊಂದು ಧೈರ್ಯ ಬಂದಿದೆ. ಆಗ ಆಗಿರುವಂತಹ ಅನ್ಯಾಯಕ್ಕೆ, ಅವರ ಕುಟುಂಬಕ್ಕೆ ಆಗಿರುವಂತಹ ದೌರ್ಜನ್ಯ, ಅನ್ಯಾಯ, ಕೃತ್ಯಕ್ಕೆ ನ್ಯಾಯ ಈಗ ನಾನು ಕೇಳ್ಬೋದು ಅನ್ನೋ ಒಂದು ಧೈರ್ಯದ ಮೂಲಕ ಸಪೋರ್ಟ್ ಆಗಿ ಜನ ಇದ್ದಾರೆ, ಚಾನಲ್ಗಳಿದಾವೆ, ಪೊಲೀಸ್ ಇದ್ದಾರೆ, ಗೌರ್ಮೆಂಟ್ ಇದೆ ಅನ್ನೋ ಒಂದು ಧೈರ್ಯದ ಮೇರೆಗೆ ಅವರು ಬಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಇದು ಆ ಕಂಪ್ಲೇಂಟ್ ಇರುವಂತಹ ಒಂದು ಸಾರಾಂಶ ಆಗಿತ್ತು. ನೋಡಿ, ಇಷ್ಟು ದಿನ ಹೆಣಗಳು, ಅತ್ಯಾಚಾರಗಳು ಹಾಗೂ ಭೂ ಸಂಬಂಧಪಟ್ಟಂತಹ ಭೂ ಕಬಳಿಕೆ ಹಲವಾರು ಆರೋಪಗಳು ಬರ್ತಿದೆ. ಇದು ಏನಾದ್ರೂ ಪ್ರೂವ್ ಆಗಿ ನಿಜ ಅಂತ ಆದ್ರೆ ಇದು ಒಂದು ಹಿಟ್ಲರ್ಕಿನ ಒಂದು ದೊಡ್ಡ ಕ್ರೈಮ್ ಅಂತಾನೆ ಹೇಳ್ಬೋದು. ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೋ, ಎಲ್ಲಿಗೆ ಹೋಗಿ ಮುಟ್ಟತ್ತೋ ನಮಗೆ ಗೊತ್ತಿಲ್ಲ. ನಮ್ಮೆಲ್ಲರ ಕೋರಿಕೆ, ನಮ್ಮೆಲ್ಲರ ಆಶಯ ಒಂದೇ, ನ್ಯಾಯ ಬೇಗ ಸಿಗ್ಬೇಕು. ಏನು ನಮ್ಮ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು 3 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ. ಆ ಗಡುವಿನೊಳಗಾಗಿನೇ ಇದಕ್ಕೊಂದು ತಕ್ಕ ಕ್ಲಿಯರ್ ಕಟ್ ಆದಂತಹ ಟ್ರಾನ್ಸ್ಪರೆನ್ಸಿ ಇರುವಂತಹ ಒಂದು ಅಂತ್ಯ ಹಾಡಬೇಕು ಪೊಲೀಸ್ ಅವರು ಅಂತ ಹೇಳಿ SITಯ ಪ್ರಣವ್ ಮಹಂತಿ ಸರ್ ಅವರು ತುಂಬಾ ದಕ್ಷ ಅಧಿಕಾರಿ. ಅವ್ರ ಮೇಲೆ ಯಾವುದೇ ತರಹಂತ ಬ್ಲಾಕ್ ಮಾರ್ಕ್ ಇಲ್ಲ, ತುಂಬಾ ದಕ್ಷ ಮತ್ತೆ ಪ್ರಾಮಾಣಿಕ ಅಧಿಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳ್ಬೋದು. ಅವ್ರ ಕೈಗೆ ಕೊಟ್ಟಿರೋದು ತುಂಬಾ ಒಳ್ಳೆ ವಿಷಯ. ಎಲ್ಲೂ ಈ ಒಂದು SIT ಇನ್ವೆಸ್ಟಿಗೇಷನ್ ಹಾದಿ ತಪ್ಪೋದಿಲ್ಲ ಅಂತ ಹೇಳ್ಬೋದು. ಸೊ ಎಲ್ಲರೂ ಆಶಯ ಇಷ್ಟೇ, ಎಲ್ಲರೂ ಇದ್ರ ಪರ ಹೋರಾಡೋಣ, ಎಲ್ಲ ಸುಮ್ನೆ ಇರೋದು ಬೇಡ. ಎಲ್ಲೋ ಯಾವುದೋ ದೇಶದಲ್ಲಾದಾಗ ನಾವು ಸ್ಟೋರಿ ಹಾಕೊಂಡು ಸ್ಟೇಟಸ್ ಹಾಕೊಂಡು ಇದ್ ಮಾಡ್ತೀವಿ. ನಮ್ಮ ಕರ್ನಾಟಕ ನೆಲದಲ್ಲಿ ಅದು ಹಿಂದೂಗಳ ಧಾರ್ಮಿಕ ಕೇಂದ್ರವಾಗಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪ್ರದೇಶದಲ್ಲಿ ಆಗಿರುವಂತಹ ಈ ಒಂದು ಹೇಯ ಕೃತ್ಯ ನರಮೇಧಕ್ಕೆ ಒಂದು ಒಳ್ಳೆ ಅಂತ್ಯ. ಯಾರು ತಪ್ಪು ಮಾಡಿದರೆ ಅವ್ರು ಯಾರೇ ಆಗ್ಲಿ, ಎಂತ ದೊಡ್ಡವರೇ ಆಗ್ಲಿ, ಅವರು ಜೈಲಿಗೆ ಹೋಗ್ಬೇಕು. ಇದು ಕರ್ನಾಟಕ ಜನರ ಹಾಗೂ ಯಾರು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ರೆ ಮಾನವೀಯತೆ ಇರುವವರ ಆಕ್ರೋಶ ಮತ್ತೆ ಕೂಗು. SIT ನಾಳೆ ನಾಡ್ದಾಗೆ ಅಲ್ಲಿಗೆ ಹೋಗತ್ತೆ, ತನಿಖೆ ಆರಂಭ ಮಾಡತ್ತೆ. ಮುಂದಿನ ಅಪ್ಡೇಟ್ಗಳು ಏನೇನು ಆಗತ್ತೆ, ಪ್ರಚಲಿತ ಏನು, ಪ್ರತಿಯೊಂದು ವಿಷಯನ ನಾನು ನಿಮ್ಗೆ ಸೂಚಿಸ್ತೀನಿ. ಅದಕ್ಕೆ ನಮ್ಮ ಚಾನಲ್ ಹೆಸರು ಪ್ರತಿಸೂಚಕ ಅಂತಿದೆ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಲವಾರು ವಿಷಯಗಳನ್ನ ತಿಳ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹಲವಾರು ಅಪ್ಡೇಟ್ಗಳು ಮತ್ತೆ ಹಲವಾರು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.